ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಿ? ಆರಾಮಿದ್ದೀರಲ್ಲ? ಇವತ್ತು ನಾನು ನಿಮ್ಗೆ ಒಂದು ಎಂಥ ಜಾಗ ಕರ್ಕೊಂಡು ಹೊಂಟೀನಿ ಅಂತಂದ್ರೆ, ಆ ಜಾಗ ದೇಶದ ಸೈನಿಕರ ದೇಶಭಕ್ತಿ ತ್ಯಾಗವನ್ನು ಬಿಂಬಿಸ್ತದೆ. ಯಾವುದಪ್ಪ ಈ ಜಾಗ, ಏನದ್ರ ವಿಶೇಷತೆ ಅಂತ ನಾನು ನಿಮ್ಗೆ ಜಾಗ ತೋರಿಸಿ ವಿವರಣೆ ಮಾಡ್ತೀನಿ, ಬರ್ರಿ. ಈ ಜಾಗ ಹೋಗ್ಬೇಕಂದ್ರೆ ನಾವು ಅಬುದಾಬಿ ಸೆಂಟ್ರಲ್ ಬಸ್ ಸ್ಟಾಪಿಂದ 94 ಬಸ್ ನಂಬರ್ ಹಿಡ್ಕೊಂಡು ಬರ್ಬೇಕಾಗ್ತದೆ. ಇದ್ರ ಬಾಜುಕ್ಕೆ ನೋಡಿ ದ ರಿಟ್ಸ್ ಕಾರ್ಟನ್ ಹೋಟ್ಲ್ ಅದ, ಇಲ್ಲಿ ಇದು ಜಾಗದ ಬಾಜುಕ್ಕೆ. ಬರ್ರಿ ನೋಡ್ಕೋತ ತೋರಿಸ್ತೇನೆ. ಇದೇ ಬಸ್ ನೋಡ್ರಿ, ನಾವು ಬಂದಿದ್ದು 94 ಬಸ್ ನಂಬರ್ ಅಂದಲ್ಲ, ಇದೇ ಬಸ್ನಾಗ ಬಂದಿದ್ದು. ಈ ಜಾಗದ ಹೆಸರು ವಹತ್ ಅಲ್ ಕರಾಮ ಅಂತ ಹೇಳಿ. UAE ದೇಶದ ಸೈನಿಕರು ತಮ್ಮ ಈ ದೇಶಕ್ಕೆ ಅಥವಾ ಯಾವುದೋ ಯುದ್ಧದೊಳಗೆ ಹೋರಾಡಿ ಮರೆದಿರ್ತಾರಲ್ಲ, ಅವರ ಗೌರವಾರ್ಥಕ್ಕೆ ಈ ಜಾಗ ಮಾಡ್ಯಾರ. ಹೆಂಗೆ ನಾವು ಭಾರತದೊಳಗೆ ನ್ಯಾಷನಲ್ ವಾರ್ ಮೆಮೋರಿಯಲ್ ಅಂತದಲ್ಲ ದೆಹಲಿ ಒಳಗೆ, ಸೇಮ್ ಹಂಗೆ. ಬರ್ರಿ ಒಳಗೆ ಏನದಂತ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಒಳಗೆ ನೀವು ಬಂದ್ಕೊಳ್ಳಿ ಸೆಂಟ್ರಿಗೆ ಒಂದು ವಾಟರ್ ಫೀಚರ್ ಅದ. ವಾಟರ್ ಫೀಚರ್ ಹೆಂಗದಪ್ಪ ಅಂದ್ರೆ, ಅಲ್ಲಿ ನೋಡಿ ಒಂದು ಲೇಯರ್ ಆಫ್ ವಾಟರ್ ಅದಲ್ಲ, ನಿಮ್ಗೆ ಸೆಂಟ್ರಿಗೆ ಕಾಣ್ಲಿಕ್ಕತ್ತಲ್ಲ, ಅಲ್ಲಿಂದ ಮ್ಯಾಲೆ ನೀರು ಬರ್ತದೆ ಸಣ್ಣದಾಗಿ ಒಂದು ಲೇಯರಿಗೆ. ಅದು ಫೋರ್ಸೇಬಲ್ ಇಲ್ಲ, ಒಂದು ಲೆವೆಲಿಗೆ ನೀರು ಬರ್ತಿರ್ತದೆ. ಆ ನೀರು ನೋಡಿ ಸ್ಲೋಪ್ ಮಾಡಿರ್ತಾರೆ, ಫ್ಲೋರ್ನ ಸ್ಲೋಪಾಗಿ ನೀರು ಹರ್ಕೊಂಡ್ಬಂದು ಇಲ್ಲೊಂದು ಸ್ಲಾಟ್ ಡ್ರೈನ್ ಅಂತಾರೆ ಇದಕ್ಕೆ. ಅಂದರೆ ಮೇನ್ ಡ್ರೈನ್ ಕೆಳಗಿರುತ್ತೆ, ಮ್ಯಾಲೆ ಸ್ಲಾಟ್ ಥರ ಇರುತ್ತೆ, ಅದರೊಳಗೆ ನೀರು ಬಿದ್ದು ಹರ್ಕೊಂಡು ಸೀದಾ ಅಲ್ಲಿ ಎಂಟ್ರೆನ್ಸಿಗೆ ಹೋಗಿ ಅಲ್ಲಿ ಮತ್ತು ವಾಟರ್ ಫೌಂಟೇನ್ ಥರ ಆಗಿ ಮತ್ತು ರೀಸರ್ಕ್ಯುಲೇಷನ್ ಆಗ್ತಿರ್ತದೆ. ಸೊ ಹಂಗೆ ಮಾಡ್ಯಾರ. ಇಲ್ಲೆಲ್ಲ ಹೊರಗೆ ನೋಡ್ರಿ ಕುತ್ಕೊಳ್ಳಿಕ್ಕೆ ಜಾಗ ಮಾಡ್ಯಾರ. ಆ ಕಡೆ ನಿಮಗೆ ಗ್ರ್ಯಾಂಡ್ ಮಾಸ್ಕ್ ಕಾಣ್ತದೆ, ವ್ಯೂ ಭಾಳ ಚಂದ ಇಲ್ಲಿಂದ ನೋಡಲಿಕ್ಕೆ. ಇಲ್ಲಿ ನೋಡ್ರಿ ಪಕ್ಷಿಗಳ ನೀರು ಕುಡಿಲಿತ್ತವೆ ಚೆಂದಾಗಿ ಬಂದು. ಇಲ್ಲಿ ನಿಮ್ಗೆ ಕೂಡ್ಲಿಕ್ಕೆಲ್ಲ ಜಾಗ ಮಾಡ್ಯಾರ. ಬಂದು ನೀವು ಕೂತು ಇಲ್ಲಿದೆಲ್ಲ ಒಂದು ಸ್ವಲ್ಪ ಸೀನ್ರಿ ಆಯ್ತು, ಇಲ್ಲಿದೆಲ್ಲ ನೋಡಿಕೊಂಡು ಭಾಳ ಎಂಜಾಯ್ ಮಾಡ್ಬೋದು. ಇಲ್ಲಿ ಒಂದು ನಾವು ಬಂದಾಗ ಒಂದು ಸ್ವಲ್ಪ ಬಿಸಿಲು ಇದ್ರೋದ್ರಿಂದ ಏನು ಮಾಡಿದ್ರಿ, ಇಲ್ಲೇ ನಮ್ಗೆ ಛತ್ರಿ ಫ್ರೀಯಾಗಿ ಕೊಟ್ಟರು, ಹಿಡ್ಕೊಂಡು ಹೋಗ್ರಿ ಒಳಗೆ, ವಾಪಸ್ ಹೋಗೋ ಮುಂದೆ ಕೊಟ್ಟು ಹೋಗ್ರಿ ಅಂಥೇಳಿ. ನಾವು ಛತ್ರಿ ತೊಗೊಂಡಂಗೆ ಒಳಗೆ ನೋಡ್ಕೋತ ಹೊಂಟೀವಿ. ಈಗ ಈ ಜಾಗನ ಲೇಟ್ ಶ್ರೀ ಶೇಖ್ ಖಲೀಫಾ ಬಿನ್ ಜಿಯಾದ್ ಅಲ್ ನಹ್ಯಾನ್ ರಾಜ ಇದ್ರಲ್ಲ, ಅವರ ಸ್ಮರಣಾರ್ಥವಾಗಿ UAE ಒಳಗೆ ಯುದ್ಧದಲ್ಲಿ ಮಡಿದ ಸೈನಿಕರಿಗೆ ಗೌರವ ಸಲ್ಲಿಸಲಿಕ್ಕೆ ವಹತ್ ಅಲ್ ಕರಾಮ ಅಂದರೆ ಇದ್ರ ಮೀನಿಂಗು ಓಯಾಸಿಸ್ ಆಫ್ ಡಿಗ್ನಿಟಿ. ಓಯಾಸಿಸ್ ಅಂದರೆ ಏನು? ಮರುಭೂಮಿಯೊಳಗೆ ನೀರು ಸಿಗೋ ಜಾಗಕ್ಕೆ ನಾವೇನಂತೀವಿ ಓಯಾಸಿಸ್ ಅಂತ ಹೇಳ್ತೀವಿ. ಮತ್ತು ಡಿಗ್ನಿಟಿ ಅಂದರೆ ಗೌರವ. ಸೊ ಸೈನಿಕರಿಗೆ ಗೌರವ ಸಲ್ಲಿಸಲಿಕ್ಕೆ ಅಂಥೇಳಿ ಈ ಥರ ಹೆಸರು ಇಟ್ಟರು, ವಹತ್ ಅಲ್ ಕರಾಮ ಅಂಥೇಳಿ. ಒಳಗೆ ನೋಡ್ರಿ ಗ್ರೀನ್ರಿ ಭಾಳ ಚಂದ ಮೇಂಟೈನ್ ಮಾಡ್ಯಾರ. ನಮ್ಮ ಮದ್ದೆ ಹೇಳ್ದಂಗೆ UAE ಒಳಗೆ ನ್ಯಾಚುರಲ್ ರಿಸೋರ್ಸ್ ವಾಟರ್ ಅಂತ ಯಾವುದೇ ಇರೋಂಗಿಲ್ಲ. ಸೊ ಸಮುದ್ರ ನೀರನ್ನ ನಿಮಗೆ ಸಿಹಿ ನೀರು ಮಾಡಿ ಕುಡಿತಾರೆ ಇಲ್ಲಿ. ಸೊ ಇದಕ್ಕೆ ಇರಿಗೇಷನ್ ಮಾಡಿ ಗ್ರೀನ್ ಮೇಂಟೈನ್ ಮಾಡೋದು ಭಾಳ ಚಂದ ಕೆಲಸ. ಇಲ್ಲೆಲ್ಲ ಎಲ್ಲ ಕಡೆನೂ ಹಿಂಗೆ ಇರ್ತದೆ ಗಾರ್ಡನ್ ಒಳಗೆ ಹೋದ್ರೆ. ಈಗ ನಾವು ಹೊಂಟೇವಲ್ಲ, ಅಲ್ಲಿ ಪೆವಿಲಿಯನ್ ಆಫ್ ಆನರ್ ಅಂದ್ರೆ ಯಾರ್ಯಾರು ತೀರ್ಕೊಂಡ್ರು ಅಂತ ಹೇಳಿದ್ನಲ್ಲ, ಯುದ್ಧದೊಳಗೆ ಯಾರ್ಯಾರು ಮಡಿದ್ರಲ್ಲ ಅವ್ರವ್ರ ಹೆಸರು ಇಟ್ಟಾರ. ನಿಮ್ಗೆ ಒಳಗೊಂದು ಹೆಸರು, ಒಂದೊಂದು ಕಲ್ಲಿಗೂ ಒಂದು ಮೆಟಲ್ದು ಒಂಥರ ಇಟ್ಟಂಗಿ ಥರ ಮಾಡಿ ಅದನ್ನ ಹೆಸರಿಟ್ಟಾರ ಸುತ್ತು. ಇಲ್ಲೆಲ್ಲ ಸುತ್ತಲೂ ಅವ್ರವ್ರ ಹೆಸರಾಗಿ ಯಾವ ಇಯರಿಗೆ ಮಾಡಿದ್ರು ನಾನು ನಿಮಗೂ ತೋರಿಸ್ತೀನಿ ಅಂತ. ಇಲ್ಲಿ ನೋಡ್ರಿ ನೀಟಾಗಿ ನಡುಕ್ಕೂ ಇಲ್ಲೇ ಒಂಥರ ವಾಟರ್ ಫೀಚರ್ ಥರ ಮಾಡಿ ಈ ಗ್ಲಾಸ್ ಥರ ಇಟ್ಟಾರ. ಗ್ಲಾಸಿಗೆ ಲೈಟ್ ರಾತ್ರಿ ಹೊತ್ತು ಬಂದರೆ ಭಾಳ ಚಂದ ಕಾಣ್ತಾನೆ ನಿಮ್ಗೆ ಲೈಟೆಲ್ಲ. ಒಂದು ರೌಂಡ್ ತೋರಿಸ್ತೀನಿ ನೋಡಿರಿ ಫುಲ್. ನಾನು ನಿಮ್ಗೆ ಹೇಳಿದ್ನೆಲ್ಲ ಹುತಾತ್ಮರು ಅಂತೇಳಿ ನೋಡಿರಿ. ಈ ಥರ ಮೆಟಲ್ದಿದೆ ಇಟ್ಟಂಗಿ ಥರ ಕಟ್ಟ್ಯಾರ. ಹಂಗೆ ಅದ್ರ ಮೇಲೆ ಅವ್ರವ್ರು ಯಾವ್ಯಾವ ಇಯರಿಗೆ ಹುತಾತ್ಮರಾಗ್ಯಾರ ಸೈನಿಕರು, ಅವ್ರವ್ರ ಹೆಸರು ಎಲ್ಲ ಹಾಕಿ ಇಟ್ಟು ಚಂದ ಮಾಡ್ಯಾರ. ಅಲ್ಲೊಂದು ಲೈಟಿಂಗ್ ಇಟ್ಟಾರ ಫೀಚರು. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ ನೋಡ್ರಿ, ಇಲ್ಲಿ ಯಾವ ಇಯರ್ ಅಂತಲೂ ಬರ್ದಾರ ಕೆಳಗೆ ಅಲ್ಲ. ಸೊ ಈ ಥರ ಒಂದು ಪೆವಿಲಿಯನ್ ಆಫ್ ಆನರ್ ಅಂಥೇಳಿ ಅವ್ರಿಗೆ ಒಂದು ಗೌರವ ಸಲ್ಲಿಸಲಿಕ್ಕೆ ಈ ಥರ ಒಂದು ಮಾಡ್ಯಾರ ಸೆಂಟ್ರಿಗೆ ಒಂದು ಜಾಗನ. ಪ್ರತಿ ವರ್ಷವೂ ಸೈನಿಕರ ಸ್ಮರಣೆ ದಿನ ಅಂತ ಒಂದು ಆಗ್ತದೆ, ನವಂಬರ್ ಡಿಸೆಂಬರ್ ಹಂಗೆ. ಸೊ ಹಂಗೆ 2016 ನವಂಬರ್ 30ಕ್ಕೆ ಸೈನಿಕರ ಸ್ಮರಣೆ ದಿನದಂದು ಈ ಜಾಗ ವಹತ್ ಅಲ್ ಕರಾಮನ್ನು ಉದ್ಘಾಟನೆ ಮಾಡಿದರು. ಈ ಜಾಗನ ಮಾರ್ಷಲ್ಸ್ ಫ್ಯಾಮಿಲಿ ಅಫೇರ್ಸ್ ಆಫೀಸ್ ಅಂತೇಳಿ, ಹುತಾತ್ಮರ ಕುಟುಂಬದ ವೆಲ್ಫೇರ್ ಅಂಥೇಳಿ ಒಂದು ನಿರ್ದೇಶನಾಲಯ ಅದ. ಅವರು ಈ ಜಾಗದ ಕಂಪ್ಲೀಟ್ ನಿರ್ವಹಣೆ ಮಾಡ್ತಾರೆ. ಈ ಜಾಗನ ಡಿಸೈನ್ ಮಾಡ್ಬೇಕಾದ್ರೆ ಇಲ್ಲಿ ರಾಜ ಏನು ಮಾಡಿದ್ರಂದ್ರೆ, ಎಲ್ಲ ದೇಶದ ಆರ್ಕಿಟೆಕ್ಟ್ಸ್ನ ಕರೆದಿದ್ರು. ಆರ್ಕಿಟೆಕ್ಟ್ಸ್ ಏನಿರ್ತಾರಲ್ಲ ಅವ್ರನ್ನ ಕರೆದು ಒಂದು ಕಾಂಪಿಟೇಷನ್ ಇಟ್ಟಿದ್ರು. ಈ ಕಾಂಪಿಟೇಷನ್ ಒಳಗೆ ಲಂಡನ್ನ ಆರ್ಕಿಟೆಕ್ಟ್ ಆದ
ಇದ್ರೀಸ್ ಖಾನ್ ಅಂತೇಳಿ ಅವರು ಈ ಕಾಂಪಿಟೇಷನ್ ಗೆದ್ದರು. ಸೊ ಅವ್ರು ಗೆದ್ದಿದ್ದಕ್ಕೆ ಅವ್ರ ಕೈಯಾಗಿದ್ದನ್ನ ಫುಲ್ ಕಂಪ್ಲೀಟ್ ಈ ಜಾಗದ್ದೆಲ್ಲ ಡಿಸೈನ್ ಮಾಡಲಿಕ್ಕೆ ಕೊಟ್ಟಿದ್ರು. ಹೆಂಗೆ ಮಾಡಬೇಕು, ಏನು ಒಂದು ಸೈನಿಕರಿಗೆ ನಾವು ಒಂದು ಗೌರವ ಸಲ್ಲಿಸಲಿಕ್ಕೆ ಯಾವ ಥರ ಒಂದು ಮಾನ್ಯುಮೆಂಟ್ ಥರ ಹೆಂಗೆ ಮಾಡಬೇಕು ಅಂತೇಳಿ ಅವ್ರ ಕೈಯಾಗ ಕೊಟ್ಟಿದ್ರು. ಅವರು ಕಂಪ್ಲೀಟ್ ಡಿಸೈನ್ನ ಅವರ ಮಾಡ್ಯಾರ. ಈ ಜಾಗ ಏನದಲ್ಲ, ಫುಲ್ ಜಾಗ ಅದಲ್ಲ, 46,000 ಸ್ಕ್ವೇರ್ ಮೀಟ್ರ್ ಅದ ಫುಲ್ ಜಾಗ ಇದು. ಆ್ಯಕ್ಚುಲಿ ನಾವು ಗ್ರ್ಯಾಂಡ್ ಮಾಸ್ಕ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ಬಂದ್ವಿ. ಇವತ್ತು ಈದ್ ಮಿಲಾದ್ ಅಂತಾರೆ, ಸೂಟಿ ಇತ್ತು ನಮ್ಗೆ. ಸೊ ಬಟ್ ಇಲ್ಲೇನು ವಾಹತಲ್ ಕರಾಮಾಗಿ ಬರೋಣ ಅಂತೇಳಿ ಫಸ್ಟ್ ಅಂತ ಇಲ್ಲಿ ಬಂದಿದ್ವಿ. ನಾವು ಯಾವುದೇ ದೇಶದಾಗಿರಲಿ ಹೆಂಗರೇ ಇರಲಿ, ಆಯಾ ದೇಶ ಸೈನಿಕರು ಯುದ್ಧದಾಗ ಮಾಡ್ದಿರ್ತಾರಂದ್ರೆ ಸೊ ರೆಸ್ಪೆಕ್ಟ್ ನಾವು ಸಲ್ಲಿಸಬೇಕಾಗ್ತದೆ ಅಲ್ಲ. ಸೊ ಹಂಗೆ ಅದ್ರ ರೆಸ್ಪೆಕ್ಟಿಗೆ ಅಂಥೇಳಿ ಈ ಜಾಗ ಮಾಡ್ಯಾರ. ನಾವು ಬಂದ್ವಿ, ಭಾಳ ಖುಷಿ ಆಯ್ತು ನೋಡಿ ಯಾವ ಥರ ಮೇಂಟೈನ್ ಮಾಡ್ಯಾರ, ಎಷ್ಟು ಚೆಂದ ಮೇಂಟೈನ್ ಮಾಡ್ಯಾರ, ಕ್ಲೀನ್ ಅದ ಫುಲ್ಲು. ಸೊ ನೀವು ನೆಕ್ಸ್ಟ್ ಟೈಮ್ ಅಬುದಾಬಿಗೆ ಬಂದಾಗ ಈ ಜಾಗಕ್ಕೆ ಬರೋದನ್ನು ಮರಿಬೇಡ್ರಿ. ಓಕೆ, ನಾನು ಇಲ್ಲೊಂದಿಷ್ಟು ಫೋಟೋಸ್ ತೋರಿಸ್ಲಿಕತ್ತೀನಿ ವಾಹತಲ್ ಕರಾಮದ್ದು. ನೋಡಿರಿ ಈ ಥರ ಇರ್ತದೆ. ನೀವು ಇಲ್ಲಿ ಬಂದಾಗ ಇದನ್ನು ನೋಡಿರಿ, ಕಣ್ ತುಂಬಿಸ್ಕೊಳ್ರಿ. ಇಲ್ಲಿ ಬಂದು ಸೈನಿಕರು ನೀವು ರೆಸ್ಪೆಕ್ಟ್ ತೋರಿಸಿ ರೆಸ್ಪೆಕ್ಟ್ಫುಲ್ಲಾಗಿ ವಾಪಸ್ ಹೋಗ್ರಿ. ನೆಕ್ಸ್ಟ್ ನಾವೀಗ ಅದು ವಾಹತಲ್ ಕರಾಮ, ಅಲ್ಲಿಂದ ನಾವು ಇವಾಗ ಬಂದು ಇಲ್ಲಿ ಬ್ರಿಡ್ಜ್ ಇರ್ತದೆ, ಬ್ರಿಡ್ಜ್ ಕ್ರಾಸ್ ಮಾಡಿ ನಾವು ಗ್ರ್ಯಾಂಡ್ ಮಾಸ್ಕ್ ನೋಡ್ಲಿಕ್ಕೆ ಹೋಗ್ಬೇಕು. ಗ್ರ್ಯಾಂಡ್ ಮಾಸ್ಕ್ ಬಗ್ಗೆ ನೋಡೋದು ತಿಳ್ಕೊಳ್ಳೋದು ಭಾಳ ಅದ, ಅದನ್ನು ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ. ವೇಟ್ ಮಾಡಿರಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವೀಡಿಯೋ ಗ್ರ್ಯಾಂಡ್ ಮಾಸ್ಕ್ ಬಗ್ಗೆ ಹೇಳ್ತೇನೆ ಅಂತ ಬರೋವರೆಗೂ ಕಾಯಿರಿ. ಟೇಕ್ ಕೇರ್. ಥ್ಯಾಂಕ್ ಯು.